ಇವತ್ತು ಕಾನೂನು ಪ್ರಕಾರ ಒಂದ್ಸಲ ಬಾಡಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಅದವರು ಒಂದ್ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರ 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರ ಅನ್ನೋದು ಕೂಡ ಅದು ತನಿಖೆಯಲ್ಲಿ ಬರುತ್ತೆ. ಅದು ಏನೇ ಇರಲಿ, ಒಂದ್ಸಲ ಪೋಸ್ಟ್ ಮಾರ್ಟಮ್ ಆಗೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ ಫೋರೆನ್ಸಿಕ್ ಅವರು. ಶರೀರ ಭಾಗದಲ್ಲಿ ಪ್ರತಿಯೊಂದು ಪಾರ್ಟಲ್ಲಿ ಕೂಡ ಏನೇನಾಗಿದೆ, ಏನೇನು ಬುಲೆಟ್ಗಳು ಹೋಗಿದೆ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟು ವಿಡಿಯೋ ಎಲ್ಲ ತೊಗೊಂಡಿರ್ತಾರೆ. ಅದಾದಮೇಲೆ ಇಲ್ಲಿ ಡಾಕ್ಟರ್ಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಕಾನೂನು ಪ್ರಕಾರ ಅವಶ್ಯಕತೆ ಇಲ್ಲ ಆ ಬಾಡಿ ಅಂತಂದಾಗ ಆ ಕುಟುಂಬಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಕುಟುಂಬದವರು ಕೂಡ ಅವ್ರ ನಿರ್ಣಯ, ಅದು ಹೊಣಿಸ್ಬೇಕು ಅಥವಾ ಸುಡಬೇಕು ಅನ್ನುವಂಥದ್ದು ಆ ಕುಟುಂಬಕ್ಕೆ ಸಂಬಂಧಪಟ್ಟ ನಿರ್ಣಯನೇ. ಅದ್ರ ಬಗ್ಗೆ ನಾವ್ಯಾರೂ ಕೂಡ ಮಾತಾಡೋದಕ್ಕೆ ಬರಲ್ಲ. ಅವ್ರ ನಿರ್ಣಯಗಳು ಅವೆಲ್ಲ ಕೂಡ ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟ್ ತಗೊಳ್ಳೋ ನಿರ್ಣಯಗಳು ಮತ್ತು ಅವರ ಕುಟುಂಬಸ್ಥರು ತಗೊಳ್ಳುವಂಥ ನಿರ್ಣಯಗಳು. ಇಲ್ಲಿ ನಾನು ತಮಗೆ ಪ್ರಮುಖವಾಗಿ ಹೇಳಿ ಬಯಸೋದೇನು ಅಂತಂದರೆ, ಅವ್ರು ಮಾಡಿರುವಂಥ ತಪ್ಪುಗಳನ್ನು ಯಾವ ರೀತಿ ಹೆದರಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇವತ್ತಿಗೆ ಸುಮಾರು ಹೆಚ್ಚು ಕಡಿಮೆ 9 ದಿನ, 8 ಡೇಸ್ ಕಂಪ್ಲೀಟ್ ಆಗುತ್ತೆ, 9 ಡೇಸ್. ಈ ಕ್ಷಣದವರೆಗೂ ಕೂಡ ಒಬ್ಬ ಅಮಾಯಕ ಡೆತ್ ಆಗಿದ್ದರೆ ಅಮಾಯಕನ ವಿಷಯದಲ್ಲಿ ಯಾವ ಸತೀಶ್ ರೆಡ್ಡಿ ಹಿಂದೆ ಬಂದಿರುವಂಥ 4-5 ಮಂದಿ ಗನ್ಮ್ಯಾನ್ಗಳು, ಅದೇ ಗನ್ಮ್ಯಾನ್ಗಳು ಭರತ್ ರೆಡ್ಡಿ ಹಿಂದೆ ರಾತ್ರಿ 9 ಗಂಟೆಗೆ ಬಂದು ಆ ಗನ್ನಿಂದ ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿರುವಂಥ ಈ ವಿಚಾರದಲ್ಲಿ ಅವರು ತಪ್ಪು ಮಾಡಿರೋ ಕಾರಣವೇ ಇವತ್ತು MLA ಡೈರೆಕ್ಷನ್ ಮೇಲೇ ಆ ಕೊಲೆ ಆಗಿದೆ ಅಂತೇಳಿ ಇವತ್ತು ನಾನು ಏನು ಹೇಳಿದ್ದೀನಿ. ಇವತ್ತು ನೋಡಿ, ಸ್ಮಶಾನದಲ್ಲಿ ಆ ಹುಡುಗ ಸೋಮು ಅಂತ ಹೇಳಿಬಿಟ್ಟು ಆ ಸ್ಮಶಾನದಲ್ಲಿ ಕುಣಿಗಳು ತೆಗೆಯೋದಕ್ಕೆ ಅವನು ಇನ್ಚಾರ್ಜ್, ಮಣ್ಣು ತೆಗೆಯೋದು ಮತ್ತು ಮುಚ್ಚೋದು, ಶವ ಸಂಸ್ಕಾರ ಮಾಡೋದಕ್ಕೆ ಅವನಲ್ಲಿ ವರಬಸಪ್ಪ ಗುಡಿ ಬಿಲ್ಲರ್ಪೇಟೆ ಹತ್ರ ಇರೋ ಸ್ಮಶಾನ ವಾಟಿಕೆಯಲ್ಲಿ ಅವನು ಸೋಮನ ಹುಡುಗ. ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅವರ ರಾಜಶೇಖರ್ ಅವ್ರ ತಾಯಿ ಹೇಳಿದ್ದಾರೆ, ಅವರ ತಂದೆ ಸಮಾಧಿ ಪಕ್ಕದಲ್ಲಾಗಿರ್ಬೋದು, ತಲೆ ಹತ್ರ ಕಾಲ ಹತ್ರ ಎಲ್ಲೋ ಅಲ್ಲೇ ಅದ್ರ ಬಗ್ಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣಬೇಕಾಗುತ್ತೆ ಶವ ಅಂತೇಳಿ ಅವ್ರ ತಾಯಿ ಹೇಳಿದ್ರು ಅಂತೇಳಿ ರಘುವನ್ನ ಹುಡುಗಿ ಈ ಹುಡುಗನಿಗೆ ಫೋನ್ ಮಾಡ್ತಾನೆ. ಸೋಮಗೆ ಕುಣಿ ತೆಗಿತಾನೆ. ಕುಣಿ ತೆಗೆದ ಮೇಲೆ ಪೊಲೀಸರು ಬಂದಿದ್ದಾರೆ ಅಲ್ಲಿಗೆ. ಆ ಸೋಮನ್ನ ಫೋಟೋ ತಗೊಂಡಿದ್ದಾರೆ, ಅವನ ಫೋನ್ ನಂಬರ್ ತೊಗೊಂಡಿದ್ದಾರೆ. ಯಾಕೆಂದರೆ ಪೊಲೀಸ್ ಪ್ರೊಸೀಜರ್ ಮತ್ತು ವಿಡಿಯೋನೂ ಮಾಡ್ಕೊಂಡಿದ್ದಾರೆ. ಕುಣಿ ತೆಗೆದಿರುವಂಥ ವಿಡಿಯೋ, ಈ ಹುಡುಗನ ವಿಡಿಯೋ, ಫೋಟೋ, ಈ ಹುಡುಗನ ಫೋನ್ ನಂಬರು ಎಲ್ಲದನ್ನ ತಗೊಂಡು ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಹುಡುಗನಿಗೆ ಮತ್ತೆ ಫೋನ್ ಬರುತ್ತೆ ರಘುವನ್ನವನ ಕಡೆಯಿಂದಲೇ. ಫೋನ್ ಬಂದುಬಿಟ್ಟು, ಸೋಮು ನೀನು ಕುಣಿ ಮುಚ್ಚಿಬಿಡು ನೀನು, ಇಲ್ಲ ಅವರು ಸಾರ್ ಹೇಳಿದಾರಂತೆ ಸುಡಬೇಕು ಅಂತೇಳಿ. ಸೊ ಅವರು ಪಾಪ ಏನಿದೇನೆ ಏನೋ ದೊಡ್ಡವ್ರು ಹೇಳಿದ ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಏನು ಮಾಡ್ತಾರೆ ಅವರಿಲ್ಲ. ಅಂದರೆ ಒಂದು ನಿಸ್ಸಹಾಯಕರ ಒಂದು ಸ್ಥಿತಿ ಅವ್ರಿಗೆ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಕುಣಿ ಮುಚ್ಚಬೇಕಂತಲೇ ಹೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅವನು ಸೋಮನ ಹುಡುಗ ಪ್ರೊಸೀಜರ್ ಹೇಳ್ತಾನೆ. ಒಂದ್ಸಲ ಕುಣಿ ತೆಗೆದ ಮೇಲೆ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದರೆ ತೆಂಗಿನಕಾಯಿ ನೀರು ಹಾಕಿ ಸಾಂಪ್ರದಾಯದಲ್ಲಿ ಅದನ್ನು ನೀರೆಲ್ಲ ಹಾಕಿ ಅದನ್ನು ಮುಚ್ಚಬೇಕು. ಏನು ಮಾಡ್ತೀವಿ ನಾವು, ನಾನು ಮುಚ್ಚಿದೆ ಅಂಥೇಳಿ ಹೇಳ್ತಾನೆ. ಹೇಳ್ಬಿಟ್ಟು ಮತ್ತೆ ಮುಂದೆವರೆದು ಮಾತಾಡ್ತಾ MLA ಹೇಳಿರ್ತಾರೆ, ಅಲ್ಲಿ ಬಂದಿರೋ ಹುಡುಗರಿಗೆ ಹೇಳಿರ್ತಾನೆ. MLA ಹೇಳಿದಾರಂತೆ ಸುಡಬೇಕಪ್ಪ, ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ ಅಂಥೇಳಿ. ಯಾಕೆಂದರೆ ಮತ್ತೆ ಬಾಡಿನ ಹೊರ ತೆಗೆದು ಮುಂದೆ ಯಾವತ್ತಾದರೂ ಕೂಡ ಮತ್ತೆ ರೀಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವುದು ಪ್ರೂಫ್ ಇರಬಾರ್ದು, ಅದನ್ನು ಸುಟ್ಬಿಡೋದೇ ವಾಸಿ ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಅಂತ. ಆ ರಾಜಶೇಖರ್ಗೆ ಫ್ಯಾನ್ಸ್ ಅಂದರೆ ಅವನಿಗೆ ಹಿಂಬಾಲಿಕರು. ರಾಜಶೇಖರನವನು ಭರತ್ ರೆಡ್ಡಿಗೆ ಫಾಲೋವರ್, ರಾಜಶೇಖರ್ಗೂ ಫಾಲೋವರ್ಸ್ ಇರ್ತಾರಲ್ಲ. ಭರತ್ ರೆಡ್ಡಿ ರಾಜಶೇಖರ್ನ ಸಾಕ್ತಾ ಇದ್ರೆ ರಾಜಶೇಖರ್ಗೂ ಫ್ಯಾನ್ಸ್ ಇರ್ತಾರೆ, ಅಂದರೆ ಅವನ್ನ ಫಾಲೋ ಮಾಡೋರು. ಇವಾಗ ಅವರಲ್ಲಿ ರಾಜಶೇಖರ್ನ ಕರೆಸಿದ್ದೇನು,
ಏನೇನು ಒಂದು 200-300 ಮಂದಿನ ಹಾಕ್ಕೊಂಡು ಬಾರು ನೀನು ನಿಮ್ಮ ಏರಿಯಾದಿಂದ ಅಂತೇಳಿ ಕರೆದಿರೋಂಥದ್ದು. ಸೊ ರಾಜಶೇಖರ್ ಎಲ್ಲರಿಗೂ ಹೇಳಿದ್ದಾನೆ, ನೀವೆಲ್ಲರೂ ಬಂದುಬಿಟ್ರೆ ಅಲ್ಲಿಗೆ ರೆಡ್ಡಿ ಮನೆಗೆ ಭರತ್ ರೆಡ್ಡಿ ಕರೀತಿದ್ದೀನಿ ಗಲಾಟೆಗೆ, ನಾವೆಲ್ಲರೂ ಹೋಗೊಂಡು ಕೈಯಲ್ಲಿ ಏನಿದ್ರೆ ತೊಗೊಂಡು ಬಂದುಬಿಟ್ರೆ ಅಂತೇಳಿ. ಸೊ ಹಾಗಾಗಿ ರಾಜಶೇಖರ್ ಡೆತ್ ಆದ ತಕ್ಷಣ ಅವನು ಆ ಹುಡುಗ ಕೊಲೆ ಆದ ತಕ್ಷಣ ತಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಿ ಯಾರ ಮುಖ ಅಂತೇಳಿ ಹಿಂಗೆ ಅಂದ ತಕ್ಷಣ ರಾಜು ರಾಜಶೇಖರ್ ಹೇಳು ಅಂತೇಳಿ ಕೂಗ್ತಾರೆ. ಅಂದರೆ ಅವನ ಮೇಲೆ ಅಭಿಮಾನ ಇರುವಂಥ 4 ಮಂದಿ ಸ್ನೇಹಿತರಂತೂ ಪ್ರೀತಿ ಪತ್ರ, ಒಬ್ಬ ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬರು ಇಬ್ಬರು ಆತ್ಮೀಯರು ಇದ್ದೇ ಇರ್ತಾರೆ. ಹಾಗೆ ಅವರೇ ಬಂದು ಮತ್ತೆ ಸ್ಮಶಾನದ ಹತ್ರ ಅಲ್ಲಿ ಸುಡುವಂಥ ಸಂದರ್ಭದಲ್ಲಿ ಹುಡುಗ ಸೋಮು ನೋವು ಪಡ್ತಾ ಇದ್ದರೆ ಏನು ಮಾಡೋದಪ್ಪ, ಅವರು MLA ಹೇಳಿದ ಮೇಲೆ ಬಾಡಿ ಸುಟ್ಬಿಡ್ಬೇಕು, ಇಲ್ಲಾಂದರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ, ಬಾಡಿ ಹೊಣಿಸಿದ್ರೆ ಅಂತೇಳಿ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು. ಮತ್ತು ಕಟ್ಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ ಏನಂತೇಳಿ. ಈಗ ನೋಡಿ ಸ್ಮಶಾನ ವಾಟಿಕೆಯಲ್ಲಿ ಕ್ರಿಮೇಷನ್ನಲ್ಲಿ ಇವಾಗ ನಾನು ಗಂಗಾವತಿಯಲ್ಲಿ ಮಾಡಿಸ್ತಾ ಇದ್ದೀನಿ ಒಂದು 20 ಕೋಟಿಯಲ್ಲಿ. ಅಂದರೆ ಟೋಟಲ್ ಆಗಿ ನಿಮಗೆ ನಮ್ಮ ಸಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ಕಟ್ಟಿಗೆಗಳನ್ನಿಟ್ಟು ಕೂಡ ನಾವು ತೊಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಇಲ್ಲಿ ಹೋದರೆ ಸುಮ್ಮನೆ ಒಳಗಡೆ ಕಲಿಸಿ ಇದನ್ನು ಏನು ಮಾಡಿದ್ದಾರೆ, ಗ್ಯಾಸಿಂದ ಸುಟ್ಟಿದ್ದಾರೆ. ಅದನ್ನು ಹುಡುಗ ಹೇಳ್ತಾನೆ, ಕಟ್ಟಿಗೆಗಳಿಂದ ಕೂಡ ಸುಟ್ಟಿಲ್ಲ, ಅವರು ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ. ಅಂದರೆ ಇನ್ನು ಏನು ಎವಿಡೆನ್ಸ್ ಅನ್ನೋದು ಸಿಗಬಾರ್ದು ಅನ್ನೋಂಥ ಲೆಕ್ಕಕ್ಕೆ ಆ ವಿಡಿಯೋ ನಮ್ಗೆ ಹೇಳ್ತಾರೆ. ಅಲ್ಲ ಗೊತ್ತಿದೆ ನನಗೆ, ಇಲ್ಲಿ ಅಣ್ಣವರು ಸರ್ ನಮ್ಮಲ್ಲಿ ಸರ್ ಮೊದಲು ಮಾಮೂಲು ಕಟ್ಟಿಗೆ ಸುಡ್ತಿದ್ರು, ರೂಪನ್ಗುಡಿ ರೋಡಲ್ಲಿ ಕಟ್ಟಿಗೆ ಸುಡ್ತಾ ಇದ್ರು. ಈಗ ಒಂದು 8 ತಿಂಗಳಾಯಿತು ಜಿಂದಾಲ್ ಅವರು ಎಲೆಕ್ಟ್ರಿಕಲ್ ಫೈರ್ ಮಾಡಿದ್ರು, ಇವ್ರಿಗೆ ಮಾಡಿದ್ದು ಎಲೆಕ್ಟ್ರಿಕಲ್. ನಾನು ಹೇಳ್ತಾ ಇರೋದು ಆ ಕಾರಣ ಏನಂತಂದರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು. ಇವಾಗ ಕುಣಿಯಲ್ಲಿ ಮುಚ್ಚುವಂಥದ್ದು, ಆಮೇಲೆ ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದರೂ ಬಂದರೂ ಕೂಡ ಒಂದು 4-5 ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂಥ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದು ಏನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ, ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ. ಹುಡುಗ ಹೇಳ್ತಾನೆ ನೋಡಿ, ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ, ಅವರು ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ. ಮತ್ತು ಬಾಡಿನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ MLA ಹೇಳಿ ಅದನ್ನು ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನು ಮಾಡ್ತಾರೆ, ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಅವೇ. ಆಗ್ರಹ ನಾವು ಪ್ರತಿದಿನ ಹೇಳ್ತಾ ಇರೋದು ಒಂದೇ ಒಂದು, ಇವತ್ತು ಹೊಸ SP ಹೊಸ IG ಬಂದ ಮೇಲೆ ಆದರೂ ಕೂಡ ಅವರು ಚಾರ್ಜ್ ತಗೊಂಡು 24 ಗಂಟೆ ದಾಟಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟು ಸಮಯ ಕೂಡ ಬೇಕಾಗಿದ್ದಿಲ್ಲ, ಇಷ್ಟು ಸಮಯ ಬೇಕಾಗಿದ್ದಿಲ್ಲ. ನಾವು ನೋಡ್ತಾ ಇರ್ತೀವಿ, ಎಲ್ಲಾದರೂ ಒಂದು ಕಡೆ ಬೆಳಿಗ್ಗೆ ಕೊಲೆಯಾಗಿದೆ ಅಂತಂದರೆ ಸಂಜೆಗೆಲ್ಲ 4 ಮಂದಿನ ಬಂಧನ ಮಾಡಿದ್ರು, 6 ಮಂದಿನ ಬಂಧನ ಮಾಡಿದ್ರು ಅಂತೇಳಿ. ಇಲ್ಲಿ ಬಂಧನ ಮಾಡಿರೋಂಥದ್ದು ಒಬ್ಬ ಪ್ರೈವೇಟ್ ಗನ್ಮ್ಯಾನ್ನ ಬಂಧನ ಮಾಡಿದ್ದಾರೆ. ಆ ಪ್ರೈವೇಟ್ ಗನ್ಮ್ಯಾನು ಅಚಾನಕ್ಕೆ ಮಿಸ್ಫೈರ್ ಅಂತೇಳಿ ಏನು ಮಾತಾಡ್ತಾ ಇದ್ದಾರೆ, ಅದು ಮಿಸ್ಫೈರ್ ಅಲ್ಲ ಅಂತೇಳಿ ನಾನು ತಮಗೆಲ್ಲರಿಗೂ ಕೂಡ ಮೊನ್ನೆನೇ ವಿಡಿಯೋಗ್ರಫಿಗಳು ವಿಜುವಲ್ಸ್ ಮೂಲಕ ಪಾಯಿಂಟ್ ಬ್ಲ್ಯಾಂಕಲ್ಲಿ ಬೆನ್ನಿಂದೇನೋ ಒಂದು ಸುಟ್ಟಿರುವಂಥದ್ದನ್ನು ನೋಡಿದ್ದೀವಿ. ಅದು ಕ್ಲಿಯರ್ ಕಟ್ ಮರ್ಡರ್, ಅದು ಕೊಲೆ. ಅದನ್ನು ಯಾರ ಸಮಕ್ಷಮದಲ್ಲಿ ಮಾಡಿದ್ದು, MLA ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಆಗಿರುವಂಥದ್ದು ನಮ್ಮ ಮನೆ ಮುಂದೆ. ಹಾಗಾಗಿ ಇಷ್ಟೊತ್ತಿಗಾಗಲೇ ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕಾಗಿತ್ತು. ಮತ್ತು ಸತೀಶ್ ರೆಡ್ಡಿ ಹಿಂದೆ ಬಂದಿರುವಂಥ 4-5 ಮಂದಿ ಗನ್ಮ್ಯಾನ್ಗಳು ಮೊದಲು ಆ 7-7.5 ಎಪಿಸೋಡ್ ನನ್ನ ಮೇಲೆ ಏನು ಫೈರಿಂಗ್ ಮಾಡಿ, ಗಾಳಿಯಲ್ಲಿ ಏನು ಫೈರಿಂಗ್ ಮಾಡಿ ಗಲಾಟೆ ಮಾಡಿದ್ರು, ಆ ಸಮಯದಲ್ಲಿ ಇದ್ದಿದ್ದ ಗನ್ಮ್ಯಾನ್ಗಳು ಅವರೇ. ಮತ್ತು ಒಬ್ಬ ಗನ್ಮ್ಯಾನ್ ಗುರುಚರಣ್ ಸಿಂಗ್ನ ಅರೆಸ್ಟ್ ಮಾಡಿದ್ರು ಅಂತೇಳಿ ಮಾಧ್ಯಮ ಸ್ನೇಹಿತರ ಮೂಲಕ ತಿಳಿಸ್ತಾ ಇದ್ದಾರೆ ವಿನಃ ಉಳಿದಿರೋ ಗಾಳಿಯಲ್ಲಿ ಫೈರ್ ಮಾಡಿರುವಂಥವ್ರಾಗಿರ್ಬೋದು ಆ ಗನ್ಮ್ಯಾನ್ಗಳಲ್ಲಿ ಇದುವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ. ಸತೀಶ್ ರೆಡ್ಡಿನ ನಾನು ನಿಮಗೆ ತೋರಿಸ್ತೇನೆ. ನಾನು ಅವನು ಆರಾಮಾಗಿ ನಡ್ಕೊಂಡು ಬಂದು ವಿಕ್ಟ್ರಿ ಸಿಂಬಲ್ ತೋರಿಸಿ ಆಂಬುಲೆನ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಅವನಾಗಿ ಹೋಗಿದ್ದು, ಅವನ್ನ ಅರೆಸ್ಟ್ ಮಾಡಿಲ್ಲ. 7-7.5 ಇನ್ಸಿಡೆಂಟಲ್ಲಿ 9 ಗಂಟೆ ಇನ್ಸಿಡೆಂಟಲ್ಲಿ ಭರತ್ ಸಮಕ್ಷಮದಲ್ಲೇ ರಾಜಶೇಖರ್ನ ಪಾಯಿಂಟ್ ಬ್ಲ್ಯಾಂಕಲ್ಲಿ ಬೆನ್ನಿಂದೇನೆ ಇಂಟೆನ್ಷನಲ್ಲಿ ಕೊಲೆ ಮಾಡಿರೋ ಕೇಸಲ್ಲಿ ಕೂಡ ಭರತ್ ರೆಡ್ಡಿನ ಈ ಕ್ಷಣದವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಂದರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅವರು ಬೆನ್ನಿಗೆ ನಿಂತಿದ್ದಾರೆ, ಅಥವಾ ಈ ಹೊಸ ಅಧಿಕಾರಿಗಳು ಏನು ಬಂದಿದ್ದಾರೆ ಅವ್ರಿಗಾದರೂ ಕೂಡ 24 ಗಂಟೆ ಸಮಯ ಅನ್ನೋದು ಭಾಳ ಹೆಚ್ಚು. ಯಾಕಂದರೆ ಇಷ್ಟು ಎವಿಡೆನ್ಸ್ಗಳಿದೆ ಅಲ್ಲ, ಇಷ್ಟು ವಿಜುವಲ್ಸ್ ಇದೆ, ಇಷ್ಟು ಪ್ರೂಫ್ಸ್ ಇದೆ.
ಇಷ್ಟೆಲ್ಲ ಇದ್ಮೇಲೆ ಕೂಡ ಇನ್ನೂ ಭರತ್ ರೆಡ್ಡಿನ, ಸತೀಶ್ ರೆಡ್ಡಿನ ಮತ್ತು ಅವರ ಗ್ರೂಪನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ರಾಜ್ಯದ ಜನರಿಗೆ ಇವತ್ತು ಈ ರಾಜ್ಯ ಸರ್ಕಾರ ಹೇಳಬೇಕಾಗುತ್ತೆ. ಅದಕ್ಕೆ ನಾವು ಮೊದಲಿಂದ ಕೂಡ ಕೇಳಿರುವಂಥದ್ದು CBI ಎಂಕ್ವೈರಿ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯ ಸರ್ಕಾರ ಪೊಲೀಸರ ಕಡೆಯಿಂದ ಇವತ್ತು ನಾವೇನು ಇನ್ನೂ ಒಂದು ದಿನ ಆಗಿದೆ, ಬೇಕಾದ್ರೆ ಇನ್ನು ನಾಳೆ ನಾಡಿದ್ದವರೆಗೂ ಕೂಡ ನಾವು ನೋಡೋಣ. ಇವಾಗ ಬಂದಿರುವಂಥ ಹೊಸ SP, IG ಭಾಳ ಖಡಕ್ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು. ಅವರು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿತಸ್ಥರನ್ನ ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ಸರ್ಕಾರದ ಕೈಗೊಂಬೆಗಳಾಗ್ತಾರೆ ಅಥವಾ ನಿಜವಾಗ್ಲೂ ಕೂಡ ಇವರೆಲ್ಲರನ್ನೂ ಕೂಡ ಬಂಧನ ಮಾಡಿ ನಮಗೆ ಡ್ಯೂಟಿ ಮುಖ್ಯ, ನಮ್ಮ ಮೇಲೆ ಅಧಿಕಾರ ಇರುವಂಥ ವ್ಯಕ್ತಿಗಳ ಕೈಯಲ್ಲಿ, ಅಧಿಕಾರಶಾಹಿಗಳ ಕೈಯಲ್ಲಿ ನಾವಿಲ್ಲ. ನಾವು ಇವತ್ತು ಈ ಊರಲ್ಲ ಅಂದರೆ ನಾಳೆ ಇನ್ನೊಂದು ಊರಿಗಾದ್ರೂ ನಾವು ಟ್ರಾನ್ಸ್ಫರ್ ಆಗ್ತೀವಿ. ಬಟ್ ನಾವು ಕಾನೂನು ಪ್ರಕಾರ ನಾವು ಅವ್ರನ್ನ ಬಂಧನ ಮಾಡ್ತೀವಿ ಅಂತೇಳಿ ನಮ್ಮ ಬಳ್ಳಾರಿ ಜನರ ಮತ್ತು ರಾಜ್ಯದ ಜನರ ಮುಂದೆ ಈ ಪ್ರಾಮಾಣಿಕ ಅಧಿಕಾರಿಗಳು ತೋರಿಸ್ಕೊಳ್ತಾರೆ. ನಾವು ನೋಡೋಣ. ಸರ್, ಈಗ ನೀವು CBI ಬಗ್ಗೆ ಕೇಳ್ತೀವಿ. ಇವತ್ತು ಹೋಮ್ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಅಷ್ಟು ಇದಲ್ಲ, ಮೇಜರ್. ಈಗಾಗಲೇ ನಾವು ತನಿಖೆ ಮಾಡಿದಾಗ ಏನು ಅಂತ ಗೊತ್ತಾಗಿದೆ. ನಮ್ಮ ಪೊಲೀಸರು ಸಮರ್ಥರಿದ್ದಾರೆ. ನಾವು ಸಂಪುಟದಲ್ಲೂ ಡಿಸೈಡ್ ಮಾಡ್ತೀವಿ CBI ಕೊಡೋದು ಬೇಡ ಅಂತ. ನ್ಯಾಯಾಲಯ ಏನಾದರೂ ಡಿಸಿಷನ್ ಮಾಡಿದ್ರೆ ನಾವು CBI ಕೊಡ್ತೀವಿ. ಈಗ ಸದ್ಯ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಆಗಲೇ ಕ್ಲಿಯರ್ ಕಟ್ ಅಂತ ಹೇಳ್ತಾರೆ. ನೋಡಿ, ನಾವು ಇವರಿಂದ ನಿರೀಕ್ಷೆ ಮಾಡಿರುವಂಥದ್ದು ಇದೇ ಉತ್ತರನೇ. ಉಪಮುಖ್ಯಮಂತ್ರಿಗಳು ನಾವು ಅವನ ಬೆನ್ನಿಗೆ ನಿಂತಿದ್ದೀವಿ. ಅಲ್ಲಿ ಅವನು ಶಾಂತಿ ದೂತನಾಗಿ ಭೂಮಿ ಮೇಲೆ ಬಂದಿರುವಂಥ ವ್ಯಕ್ತಿ ಭರತ್ ರೆಡ್ಡಿ. ಇಡೀ ಭೂಮಿಗೆ ಶಾಂತಿ ದೂತ. ನಮ್ಮ DK ಶಿವಕುಮಾರ್ ಅವರು ಶಾಂತಿ ದೂತ. ಯಾರು ನಾರಾ ಭರತ್ ರೆಡ್ಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಇವರಿಂದ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಇವತ್ತು ಬಳ್ಳಾರಿಗೆ ಬಂದಿರುವಂಥ SP ಮತ್ತು IG ಅವ್ರ ಮೇಲೆ ಕೂಡ ಇನ್ನು ನಾಳೆ ನಾಡಿದ್ದು ನಾವು ವಿಶ್ವಾಸ ಇಡೋಣ. ಅಂದರೆ ಇವಾಗ ಅವ್ರು ಹೇಳಿದಾರಲ್ಲ, ಭಾಳ ಸಮರ್ಥರಿದ್ದಾರೆ ಅಂತ ಹೇಳಿದ್ರಲ್ಲ. ಮತ್ತು 9 ದಿನ ಆದರೂ ಕೂಡ ತಾವೇ ನನಗೊಂದು ಮಾತನ್ನೇ ಹೇಳಿ, ಕಣ್ಮುಂದೆ ವಿಜುವಲ್ಸ್ ಇದೆ. ಕಣ್ಮುಂದೆ ಭರತ್ ರೆಡ್ಡಿನೇ ಕರ್ಕೊಂಡು ಬಂದು ಅದೇ ಗನ್ಮ್ಯಾನ್ಗಳನ್ನು, ಅದೇ ರಾಜಶೇಖರ್ ಸುತ್ತೂರ ಗನ್ಮ್ಯಾನ್ಗಳನ್ನ ಎತ್ಕೊಂಡು ಅವನು ತಪ್ಪಿಸ್ಕೊಂಡು ಮತ್ತೆ ಗಲಾಟೆಯಲ್ಲಿ ಮಿಸ್ ಆಗಿಬಿಟ್ರೆ ಕಷ್ಟ ಅಂತೇಳಿ ಅವನ ಮೇಲೇ ಕಣ್ಣಾಡಿಸಿ ಅವನು ಓಡೋಗುವಂಥ ಸಂದರ್ಭದಲ್ಲಿ ಅವನು ಬೆನ್ನಿಂದೆಯಿಂದ ಶೂಟ್ ಮಾಡಿದಾಗ ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಯಾಕೆ ಬಂಧನ ಮಾಡಿಲ್ಲ ನೀವು ಸಮರ್ಥರಾಗಿದ್ದರೆ ಈ ಕ್ಷಣದವರೆಗೂ?